ಟು ಅವರ್ ಚಾನೆಲ್. ಆ್ಯಕ್ಚುಲಿ ಲಾಸ್ಟ್ ನೈಟು ನಮ್ಮ ಫಸ್ಟ್ ವಿಡಿಯೋನ ಪೋಸ್ಟ್ ಮಾಡಿದ್ದೆ, ಅದರಲ್ಲಿ ಇಂಟ್ರೊಡಕ್ಷನ್ ವಿಡಿಯೋ ಅಂತ ಹಾಕಿದ್ದೀನಿ. ಬಟ್ ಅಲ್ಲಿ ಸೆಲ್ಫ್ ಇಂಟ್ರೊಡಕ್ಷನ್ ಇರಲಿಲ್ಲ. ಸೊ ದಿಸ್ ವಿಡಿಯೋ ಬಂದು ಅದು ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಅಂತ ಈ ವಿಡಿಯೋ ಹಾಕ್ತಿರೋದು. ನನ್ನ ಹೆಸರು ಮಾನಸ. ನನ್ನ ಹೆಸರು ಮೋನಿಶಾ. ನಾವು ಸಿಸ್ಟರ್ಸ್, ಅಕ್ಕ ತಂಗಿ. ಸೊ ನಾವು ಅಲ್ಲಿ ಲಾಸ್ಟ್ ವಿಡಿಯೋಲಿ ಹೇಳಿದ ಹಾಗೆ ನಾವು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗಿದ್ದು. ಆ ಜೋಶಲ್ಲಿ ಏರ್ಪೋರ್ಟಲ್ಲಿ ಮಾಡಿಬಿಟ್ರಿ. ಬಟ್ ಎಲ್ಲಿಗೆ ಅಂತ ನಾವು ಅದರಲ್ಲಿ ರಿವೀಲ್ ಮಾಡಿರಲಿಲ್ಲ. ಸೊ ಈ ವಿಡಿಯೋ ಕಂಟಿನ್ಯೂಷನಲ್ಲಿ ನಾವು ವಿಡಿಯೋನು ಅಟ್ಯಾಚ್ ಮಾಡಿದ್ದೀರಿ. ಏರ್ಪೋರ್ಟ್ ಎಂಟರ್ ಆಗಿದ್ದೀರಿ. ಈಗ ಚೆಕ್ ಇನ್ ಆಗ್ತಾಯಿದ್ರಿ ಒಳಗಡೆಗೆ. ಸೊ ಲಗೇಜ್ನೆಲ್ಲ ತೊಗೊಂಡು ಒಳಗೆ ಹೋದ್ರಿ. ನಮ್ಮದು ಟರ್ಮಿನಲ್ 2 ಇತ್ತು. ಒಳಗಡೆ ಈ ರೀತಿ ಕಾಣ್ತಿದೆ. ಚೆನ್ನಾಗಿತ್ತು ಆ್ಯಕ್ಚುಲಿ, ತುಂಬ ಇಷ್ಟ ಆಯಿತು ಒಳಗಡೆ ಆ್ಯಂಬಿಯನ್ಸ್. ಇದು ಫುಡ್ ಅಲ್ಲಿ ತಿಂದಿದ್ದು ನಾವು. ನೆಕ್ಸ್ಟ್ ಫ್ಲೈಟ್ ಹತ್ರ ಆನ್ ದ ವೇ ಇದನ್ನು ವಿಡಿಯೋ ಮಾಡ್ಕೊಂಡಿದ್ದು. ಸೊ ಫ್ಲೈಟ್ ಹತ್ತಿದಾದ್ಮೇಲೆ ಅಲ್ಲೊಂದು ಚಿಕ್ಕ ಬಿಟ್. ಸೊ ಇಲ್ಲಿ ನಮಗೆ ಡಿನ್ನರ್ ಕೊಟ್ಟರು ತಿನ್ನೋದಕ್ಕೆ. ಇದಾದಮೇಲೆ ಮಲ್ಕೊಂಡಿರಿ. ಇದು ಮಾರ್ನಿಂಗ್ ವ್ಯೂ. ನಾವು ಶಾರ್ಜಾ ಏರ್ಪೋರ್ಟ್ಗೆ ಲ್ಯಾಂಡ್ ಆಗ್ತಾ ಇರೋದು. ಸೊ ಮೇಲಿಂದ ವ್ಯೂ ಈ ಥರ ಕಾಣ್ತಿತ್ತು. ಸೊ ದುಬೈ ಅಂದರೆ ಬೇಸಿಕಲಿ ಹಬೆ ಜಾಸ್ತಿ ಅಲ್ವಾ. ಸೊ ಕ್ಲೌಡ್ಸ್ ಎಲ್ಲ ತುಂಬ ಕವರಪ್ ಆಗಿ ಸ್ವಲ್ಪ ಬ್ಲರ್ ಇದೆ. ಏರ್ಪೋರ್ಟಿಗೆ ನಾವು ರೀಚ್ ಆದಮೇಲೆ ಅಲ್ಲಿಂದ ನಮ್ಮನ್ನ ಬಸ್ಸಲ್ಲಿ ಕರ್ಕೊಂಡೋದ್ರು. ಬಸ್ಸಿಂದ ಇದು ಏರ್ಪೋರ್ಟ್ ಇಂಟೀರಿಯರ್ ಹಿಂಗೆ ಕಾಣುತ್ತೆ. ಇದೆಲ್ಲ ಮುಗಿಸಿ ಲಗೇಜ್ ತೊಗೊಂಡು ಸೊ ಆನ್ ದ ವೇ ಇದು ಏರ್ಪೋರ್ಟಿಂದ ಹೊರಗಡೆ ಕಾಣುವಂಥ ವ್ಯೂ ಇದೆಲ್ಲ ಆನ್ ದ ವೇ ಹಾಗೆ ರೆಕಾರ್ಡ್ ಮಾಡ್ತಾ ಬಸ್ಸಲ್ಲಿ ಹೋಗಿದ್ದು ನಾವು. ಸೊ ನೆಕ್ಸ್ಟ್ ನಾವು ಸ್ಟೇ ಆಗ್ತಿರೋದು ಬಂದುಬಿಟ್ಟು ಫ್ರೇಮ್, ದುಬೈ ಫ್ರೇಮ್ ಇದೆಲ್ಲ ಅದರ ಆಪೋಸಿಟಲ್ಲೇ ಕಾಣ್ತಿತ್ತು ನಮ್ಮ ರೂಮು. ಬಟ್ ಇಟ್ ಟೇಕ್ಸ್ ಅ ಲಾಂಗ್ ಟರ್ಮ್. ಅದು ಬಂದು ಅಲಾಫ್ಟಲ್ಲಿ ನಾವು ಸ್ಟೇ ಮಾಡಿದ್ದು. ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇದು ಬಂದು ರಿಸೆಪ್ಷನ್ ಏರಿಯಾ, ತುಂಬ ಚೆನ್ನಾಗಿದೆ. ಪ್ಲೇ ಏರಿಯಾ ಕೂಡ ಇತ್ತು. ಫುಡ್ಡು ಬ್ರೇಕ್ಫಾಸ್ಟ್ ಎಲ್ಲ ನಮಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದು. ಇದು ನಾವು ಇದ್ದಿದ್ದ ರೂಮ್. ಆನ್ ದ ವೇ ಹೇಗೆ ಹೋದ್ರೆ ಅನ್ನೋದನ್ನ ಇದರಲ್ಲಿ ರೆಕಾರ್ಡ್ ಮಾಡ್ತಾ ಇರೋದು. ಸೊ ಯಾ ವಿ ಆರ್ ಎಂಟರಿಂಗ್ ದ ರೂಮ್. ಹಾಯ್, ಹಲೋ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ ಸುಸ್ವಾಗತ. ಆ್ಯಕ್ಚುಲಿ ನಾನು ಈ ವ್ಲಾಗ್ ನನ್ನ ಫಸ್ಟ್ ವ್ಲಾಗ್. ಆಮೇಲೆ ಇದೊಂಥರ ಸ್ಪೆಷಲ್. ಆ್ಯಕ್ಚುಲಿ ನನಗೂ ಸ್ಪೆಷಲ್, ಮೇ ಬಿ ನಿಮ್ಗೆ ಸ್ಪೆಷಲ್ ಇಲ್ಲ ನಂಗೆ ಗೊತ್ತಿಲ್ಲ, ಬಟ್ ನನಗೆ ಮಾತ್ರ ತುಂಬ ಸ್ಪೆಷಲ್. ಯಾಕಂದರೆ ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ಗೆ ನನ್ನ ಫಸ್ಟ್ ವ್ಲಾಗೆ ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಮಾಡ್ದಿರಾ. ಮೇ ಬಿ ಇದು ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಹೌದು. ಆದರೆ ಇವತ್ತು ದುಬೈಗೆ ಬಂದು ನಾನು ವ್ಲಾಗ್ ಮಾಡ್ತಿದ್ದೀನ, ನಂಗೆ ತುಂಬ ಖುಷಿ ಆಗ್ತಿದೆ. ಸೊ ನೋಡೋಣ ಈ ವ್ಲಾಗಲ್ಲಿ ಏನೇನು ಇರುತ್ತೆ. ಓಕೆ, ಲೆಟ್ಸ್ ಗೋ ಫ್ರೆಂಡ್ಸ್. ಟಿಂಗ್ ಟಾಂಗ್. ಹಲೋ ಹಾಯ್, ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಆ್ಯಂಡ್ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಇದು ಬಂದು ನಮ್ಮ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಟ್ ಇಸ್ ಅವರ್ ಇಂಟರ್ನ್ಯಾಷನಲ್ ವ್ಲಾಗ್ ಕೂಡ. ದಯವಿಟ್ಟು ಒಳಗೆ ಬನ್ನಿ ಎಲ್ಲರೂ. ಬನ್ನಿ. ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡ್ದಿರಾ ನಾವು ಫಸ್ಟ್ ವ್ಲಾಗೆ. ನಾವು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿದ್ದು 2-3 years ಬ್ಯಾಕೆ, ಬಟ್ ವಿ ಕುಡಂಟ್ ಮೇಕ್ ಇಟ್, ಅದಾಗಲಿಲ್ಲ. ಸೊ ಫೈನಲಿ ಈ ಥರ ಇಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತಿದ್ದೀನಿ. ಸೊ ಎಸ್, ಇದು ನಮ್ಮ ರೂಮ್. ಇದು ಬಂದು ವಾಶ್ರೂಮ್. ಇಲ್ಲ, ಫಸ್ಟ್ ಕಿಚನ್ ಇಂದ ತೋರಿಸಿ, ಅಲ್ಲಿ ಎಂಟ್ರೆನ್ಸ್ ಇಂದ ತೋರಿಸಿ. ದಟ್ಸ್ ದ ಅವರ್ ಎಂಟ್ರೆನ್ಸ್. ದಿಸ್ ಇಸ್ ಅವರ್ ಎಂಟ್ರೆನ್ಸ್. ವಾಷಿಂಗ್ ಮಿಷಿನ್ ಇದೆ, ಫ್ರಿಡ್ಜ್, ಓವೆನ್. ಸೊ ಇದು ಕಿಚನ್ ಕ್ಯಾಬಿನೆಟ್. ಆ್ಯಂಡ್ ಕಿಚನ್ ಕ್ಯಾಬಿನೆಟ್ ತುಂಬ ಕ್ಯೂಟಿಗಿದೆ, ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಇದು ಬಂದು ವಾಶ್ರೂಮ್. ಇದು ನೀಟಾಗಿದೆ. ಯಾ, ವಾಶ್ರೂಮ್ ನಾರ್ಮಲ್ ಅಲ್ಲ. ಹಾಂ. ಆ್ಯಂಡ್ ಇದು ಬಂದು ಡಬಲ್ ಕಾಟ್ ರೂಮ್. ಸೊ ಆ್ಯಂಡ್ ಒನ್ ಇಂಟ್ರೆಸ್ಟಿಂಗ್ ಥಿಂಗ್ ಇದರಲ್ಲಿ ತುಂಬ ಇಷ್ಟ ಆಗಿದೆ ಏನಂದರೆ ವಿ ಕ್ಯಾನ್ ವಾಚ್
the TV, like we can rotate the TV cabinet also. ಇದು ಕೌಚ್ ಇದೆ, ಆ್ಯಕ್ಚುಲಿ ಇನ್ನೊಂದು ರೂಮ್ ಇದೆ. ಡೌಟ್ ಆಗಬಾರ್ದು, ಅವ್ರು ನನ್ನ ಸಿಸ್ಟರ್ ಅಲ್ಲ, ನನ್ನ ಮಮ್ಮಿ. ಹಾಯ್ ಹಾಯ್. And that is our little idiot. ಇಡಿಯಟ್ ಯಾರದು? ಕೊತ್ತಿಮರಿ. ನಮ್ಮಮ್ಮ. ಸೊ ಈ ಟ್ರಿಪ್ಗೆ ಮೂಲ ಕಾರಣ ಬಂದು ನಮ್ಮಮ್ಮ. ಸೊ ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ 2 ಬೆಡ್ ಇದೆ. ಆಮೇಲೆ ಆ್ಯಕ್ಚುಲಿ ಎಲ್ಲ ಆರ್ಗನೈಸ್ ಮಾಡಿಬಿಟ್ಟಿದ್ದೀರಿ. ಲೈಕ್ ಅಲ್ಲೆಲ್ಲ ಸ್ಲಿಪ್ಪರ್ಸ್ ಬಿಟ್ಟಿದ್ದೀರಿ, ಕಿಚನ್ದು ಏನೇನು ಬೇಕೋ ಅವರೇ ಕೊಟ್ಟಿದ್ದಾರೆ. ಬಟ್ ನಮ್ಮದು ಇಲ್ಲಿ ನಾರ್ಮಲ್ ಇದೆಲ್ಲ ಮಾಡಿದ್ದೀರಿ. ಸೊ ಯಾ ಫ್ರೆಂಡ್ಸ್, ಸೊ ವ್ಯೂ ಹೇಗಿದೆ ಅಂತ ನೋಡೋಕ್ಕೆ ಆ್ಯಕ್ಚುಲಿ ನಮಗೆ ಬುರ್ಜ್ ಖಲೀಫಾ ಎಲ್ಲ ಇಲ್ಲ, ಬಟ್ ಚೆನ್ನಾಗಿ ಒಂದು ಕ್ಯೂಟಾಗಿ ಒಂದು ವ್ಯೂ ಕಾಣ್ತಿದೆ. ವಾಟ್ ಕ್ಯಾನ್ ಯು ಎಕ್ಸ್ಪೆಕ್ಟ್ ಇನ್ ದುಬೈ? ಬಿಲ್ಡಿಂಗ್ಸ್ ಬಿಟ್ಟರೆ ಇನ್ನೇನು ಕಾಣುತ್ತೆ? ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಅಬೆ ಇದೆ, ಅಬೆ ಸೆಕೆ ಅಂದರೆ ಸೆಕೆ ಟಾಲರೇಟ್ ಆಗ್ತಿರೋಷ್ಟು. ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ಓ ಏನು ಏನು ಮಾತಾಡ್ತಿದ್ಯಾ? ಮೈ ನ್ಯೂ ಬೆಡ್ ಅಂತೆ. ಜಸ್ಟ್ ಫಾರ್ 5 days ಆಯ್ತಾ? ಏನಾದರೂ ಹೇಳೋದಿದ್ಯಾ ನೀವು? ಇಲ್ಲ. ನೆಕ್ಸ್ಟ್ ನೋಡೋಣ ಏನೇನು ಅಪ್ಲೋಡ್ ಮಾಡ್ತೀರಿ ಅಂತಂದ್ಬಿಟ್ಟು. ಆ್ಯಕ್ಚುಲಿ ಹೋಟೆಲಲ್ಲಿ ಫುಡ್ ಪ್ರೊವೈಡ್ ಮಾಡಿದರು, ಬಟ್ ನಮಗೆ ಹೇಳಿದ್ರು ಇಲ್ಲೇ ಹಿಂದೆ ಒಂದು ಇಂಡಿಯನ್ ಫುಡ್ ರೆಸ್ಟೋರೆಂಟ್ ಇದೆ ಅಂತ. ಅದಕ್ಕೋಸ್ಕರ ಹೋಗಿದ್ರಿ, ಬಟ್ ತುಂಬ ಬಿಸಿಲಿದ್ದಿದ್ದರಿಂದ ಎಲ್ಲ ಕವರ್ ಅಪ್ ಮಾಡಿ ಹೋಗಿದ್ರಿ. ಆಚೆ ಕಾಲಿಟ್ಟರೆ ಸಿಕ್ಕಾಪಟ್ಟೆ ಸೆಕೆ. ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದೆ ಫ್ರೇಮ್, ದುಬೈ ಫ್ರೇಮ್ ಒಳಗಡೆ. ಸೊ ಒಳಗಡೆ ವ್ಯೂ ಈ ರೀತಿ ಇದೆ. ಎಂಟ್ರಿಂಗ್ ಆಗಿದ ತಕ್ಷಣ ಇದೆಲ್ಲ ಕಾಣುತ್ತೆ. ಸೊ ಇದು ಬಂದು ಹಳೇ ದುಬೈ ಅಥವಾ ಆ ಡೆಸರ್ಟ್ ಹೇಗಿತ್ತು ಅನ್ನೋದನ್ನ ಇಲ್ಲಿ ನಮಗೆ ವಿಜುವಲಾಗಿ ಪ್ರೊಜೆಕ್ಟ್ ಮಾಡಿದ್ದಾರೆ. ಸೊ ನಾವು ಅಲ್ಲೇ ಇದ್ದೀರಿ, ಅದನ್ನು ನೋಡ್ತಿದ್ದೀರಿ ಅನ್ನೋ ಫೀಲ್ ಬರುತ್ತೆ ಇದನ್ನೆಲ್ಲ ನೋಡ್ತಿದ್ದಾಗ. ಮತ್ತು ಆ ಹಳೆ ಕಾಲದ ಎಕ್ವಿಪ್ಮೆಂಟ್ಸ್ ಆಗಲಿ, ವಸ್ತುಗಳನ್ನ ಅದನ್ನೆಲ್ಲ ತುಂಬ ಚೆನ್ನಾಗಿ ಅದರಲ್ಲಿ ಇಟ್ಟಿದ್ದಾರೆ. ಇದು ಹೊರಗಡೆ ವ್ಯೂ ದುಬೈ ಫ್ರೇಮ್ದು ಮೇಲೆ ನೋಡಿ. ಸೊ ನಾವು ಲಿಫ್ಟಿಂದ ಮೇಲೆಗೆ ಟ್ರಾವೆಲ್ ಮಾಡಬೇಕು. ಸೊ ಆನ್ ದ ವೇ ಇದೆಲ್ಲ ಪಿಕ್ಸ್ ತೊಗೊಂಡ್ರಿ ಸ್ವಲ್ಪ. ಸೊ ಇದು ಬಂದು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದ ವಸ್ತುಗಳನ್ನೆಲ್ಲ ಹಾಕಿದ್ದಾರೆ. ಈ ಟೆಕ್ನಾಲಜಿ ಎಲ್ಲ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಲ್ಲಿ. ಸೊ ಇದು ಬಂದು ಲಿಫ್ಟಿಂದ ಹೋಗಬೇಕಾದ್ರೆ ನಮಗೆ ಕಾಣೋ ವ್ಯೂ, ಕೆಳಗಡೆ ಹೇಗೆ ಕಾಣುತ್ತೆ ಅಥವಾ ದುಬೈ ಹೇಗೆ ಕಾಣುತ್ತೆ ಅನ್ನೋದನ್ನು. ಇದು ನಮ್ಮ ಮಮ್ಮಿ, ನಾನು. ಭಯ ಆಗ್ತಿತ್ತು ಅದರ ಮೇಲೆ ನಡಿಬೇಕಾದ್ರೆ, ಬಿಕಾಸ್ ಗ್ಲಾಸ್ ಅದು ಕೆಳಗಡೆ ಏನೂ ಇಲ್ಲ, ಬಿದ್ದೋಗ್ತೀರಿ ಅನ್ನೋ ಫೀಲ್ ಆಗ್ತಿತ್ತು. ತುಂಬ ಕಷ್ಟಪಟ್ಟು ನಡ್ಕೊಂಡು ಹೋದೆ ಅದರ ಮೇಲೆ. ಸೊ ಇದು ಹೊರಗಡೆ ವ್ಯೂ ಅಲ್ಲಿಂದ ಫುಲ್ ಟಾಪ್ ಫ್ರೇಮ್ ಮೇಲ್ಗಡೆ ಲಾಸ್ಟ್ ಫ್ಲೋರಿಗೆ ಹೋಗಿ ಅಲ್ಲಿಂದ ತೆಗ್ದಿರೋ ವೀಡಿಯೋಸ್. ಸೊ ಇವಳು ಬೇಸಿಕಲಿ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ ಇವಳೇ. ಸೊ ಲಾಸ್ಟ್ ಫ್ಲೋರ್ ಅಂದರೆ ಫುಲ್ ಟಾಪ್ ಫ್ಲೋರಿಂದ ನಮಗೆ ಈ ರೀತಿ ಕಾಣುತ್ತೆ ದುಬೈ ಅಂತ. ಚೆನ್ನಾಗಿತ್ತು ಅಲ್ಲಿ, ತುಂಬ ನೀಟಾಗಿತ್ತು. ಸೊ ಆ ಲೈಟ್ ಬರ್ತಿತ್ತು, ಯಾರಾದರೂ ಕಾಲಿಟ್ಟರೆ ಅಥವಾ ಹೆಜ್ಜೆ ಇಟ್ಟ ಮೇಲೆ ಅದು ನಮಗೆ ಕೆಳಗಡೆ ಕಾಣ್ತಿತ್ತು ಏನಿದೆ ಅನ್ನೋದು ಅಲ್ಲಿಂದ. ಸೊ ಚೆನ್ನಾಗಿತ್ತು. ಜಸ್ಟ್ ವಾಕ್. ನನಗೆ ಭಯ ಆಗ್ತಿತ್ತಪ್ಪ, ನಾನು ಇವಳನ್ನ ಇಟ್ಕೊಂಡು ಹಂಗೆ ನಿಧಾನಕ್ಕೆ ನಡ್ಕೊಂಡು ಹೋದೆ. ಹೆಚ್ಚಾಗಿ ವೀಡಿಯೋಸು ಕ್ರೆಡಿಟು, ಫೋಟೋಸ್ ಕ್ರೆಡಿಟ್ ಎಲ್ಲ ಅವಳ್ದೇನೆ. ಇದು ಕೆಳಗೆ ಬರ್ತಾ ಈ ರೀತಿ ಕಾಣ್ತಿರೋದು ಅದು ವ್ಯೂ. ರೋಡ್ಸ್ ಎಲ್ಲ ನೋಡಿ ಈ ರೀತಿ ಇದೆ. ಒಂಥರ ನಮ್ಗೆ ಎಲ್ಲಿಂದ ಎಲ್ಲಿಗೆ ಹೋಗ್ತಿರ್ತೀರಂತ ಗೊತ್ತಾಗಲ್ಲ. ಸೊ ಇದು ಬಂದು ಫ್ಯೂಚರ್ ಹೀಗಾಗುತ್ತೆ ದುಬೈ ಅನ್ನೋ ಒಂದು ಕಾನ್ಸೆಪ್ಟ್ನ ಒಂದು ಚಿಕ್ಕ ಪಾರ್ಟ್ನ ಇದರಲ್ಲಿ ಪ್ರೊಜೆಕ್ಟ್ ಮಾಡಿದ್ದಾರೆ. ಆ ಲೈಟ್ನಿಂಗ್ಸ್ ಆಗಲಿ, ಆ ಎಫೆಕ್ಟ್, ಲೈಕ್ ಅಲ್ಲೇ ಎಕ್ಸ್ಪೀರಿಯನ್ಸ್ ಮಾಡ್ತಿರೋ ಫೀಲ್ ಬರುತ್ತೆ. ಈ ವಿಡಿಯೋ ಎಲ್ಲ ನನ್ನ ತಂಗಿನೇ ಮಾಡಿರೋದು. ಅಲ್ಲೇ ನಿಂತು ಎಲ್ಲ ನೋಡಿ ಮಾಡಿದ್ದಾಳೆ.
ಎಷ್ಟು ಸೆಕೆ ಅಂದರೆ ದುಬೈ ನೋಡಿ, ಗೊತ್ತಾಗ್ತದೆ ಸೆಕೆ ಆಗ್ತಲ್ಲ. ಇವಾಗ ನೋಡಿ ಸೆಕೆ ಸೆಕೆ. ಓ ಮೈ ಗಾಡ್, ಯಾಕೆ ಬಂದ್ರಿ ಅನ್ಸುತ್ತೆ, ಬಟ್ ಏನೋ ಮಾಡೋಕ್ಕಾಗಲ್ಲ. ಎಷ್ಟು ಸೆಕೆ ಇದ್ರು ಬರಲೇಬೇಕು, ನೋಡಲೇಬೇಕು, ಎಂಜಾಯ್ ಮಾಡಲೇಬೇಕು. ಹೌದು, ಎಂಜಾಯ್ ಮಾಡಲೇಬೇಕು. ಆನ್ ದ ವೇ ಇದು ಫ್ಯೂಚರ್ ಮ್ಯೂಸಿಯಂ ಹೊರಗಡೆಯಿಂದ ಕಾಣೋ ವ್ಯೂ ಇದು. ಸೊ ಒಂದು ರಿಂಗ್ ಶೇಪಲ್ಲಿ ಅದನ್ನು ಮಾಡಿದ್ದಾರೆ. ಈಗ ದುಬೈ ಮಾಲಿಗೆ ಹೋಗಿದ್ದು ನಾವು ನೆಕ್ಸ್ಟು. ಸೊ ಹೊರಗಡೆ ವ್ಯೂ ಇದು. ಫುಲ್ ಬಿಲ್ಡಿಂಗ್ಸ್ ಇದೆ ತುಂಬ. ಒಂದೊಂದು ಬಿಲ್ಡಿಂಗ್ ಒಂದೊಂದು ಥರ ಇದೆ. ಇದು ಒಂದು ಬಿಲ್ಡಿಂಗು ಇನ್ನೊಂದು ಬಿಲ್ಡಿಂಗ್ನ ಕಂಪೇರ್ ಮಾಡೋಕ್ಕಾಗಲ್ಲ, ಆ ರೀತಿ ಕಟ್ಟೋದಂತೆ ಇಲ್ಲಿ. ಸೊ ಒಳಗಡೆ ನಮ್ಗೆ ಯಾವ್ಯಾವ ಬ್ರ್ಯಾಂಡ್ ಬೇಕು, ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಎಲ್ಲ ಇತ್ತು. ಮಾಲ್ ಒಳಗಡೆ ಈ ಥರ ಒಂದು ಅಕ್ವೇರಿಯಮ್ನ ಮಾಡಿದ್ದಾರೆ. ಸೊ ಅಲ್ಲಿ ಬೇಕಾದರೆ ಟಿಕೆಟ್ ತೊಗೊಂಡು ನಾವು ಒಳಗೋಗಿ ನೋಡ್ಕೊಂಡು ಬರ್ಬೋದು. ಸೊ ನಮಗೆ ಹೊರಗಡೆಯಿಂದ ಕಾಣ್ತಾ ಇತ್ತಿದ್ದು ಈ ಥರ. ಸೊ ಒಳಗಡೆ ಹೋದರೆ ಅದು ಸ್ವಲ್ಪ ಕ್ಲೋಸ್ ಆಗಿ ಆ ಫಿಶಸ್ನೆಲ್ಲ ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದಿತ್ತು. ಬಟ್ ನಾವು ಹೋಗಿ ಸೊ ಮಾಲ್ ಎಕ್ಸಿಟ್ ಆಗಿದ ತಕ್ಷಣ ನಮಗೆ ಬುರ್ಜ್ ಖಲೀಫಾ ವ್ಯೂ ಸಿಗುತ್ತೆ. ಇಲ್ಲೊಂದು ಲೇಕ್ ಥರ ಏನೋ ಮಾಡಿದ್ದಾರೆ. ಸೊ ಬೋಟಿಂಗ್ ಅದು ಇದು ತುಂಬ ಚೆನ್ನಾಗಿತ್ತು. ಸೊ ಫೋಟೋ ಶೂಟ್ ಎಲ್ಲ ಇಲ್ಲಿ ಮುಗೀತು. ಸ್ವಲ್ಪ ಫೋಟೋಸ್ ತಗೊಂಡ್ರಿ. ಸೊ ಈವ್ನಿಂಗ್ ಆದರೆ ಲೈಟ್ಸ್ ಚೆನ್ನಾಗಿತ್ತು ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರಿ. ಸೊ ದುಬೈ ವ್ಯೂ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬುರ್ಜ್ ಖಲೀಫಾ ಟಿಕೆಟ್ಸ್ ಎಲ್ಲ ತಗೊಂಡ್ರಿ. ಬಟ್ ಅದಕ್ಕಿಂತ ಟೈಮ್ ಇತ್ತು, ಲೈಕ್ 7 o'clock ಆ ಥರ. ಅಲ್ಲಿ ಇವಾಗ ಡ್ಯಾನ್ಸಿಂಗ್, ಲೈಕ್ ಆ ಲೇಕಲ್ಲಿ ವಾಟರ್ ಫೌಂಟೇನ್ ಡ್ಯಾನ್ಸ್ ಎಲ್ಲ ಇತ್ತು ಅಂದ್ಬಿಟ್ಟು ಅದಕ್ಕೋಸ್ಕರ ವೆಯ್ಟ್ ಮಾಡ್ತೀವಿ. ಸೊ ಇದು ಟಿಕೆಟ್ ಎಲ್ಲ ತಗೊಂಡಿದ್ರು ಆಲ್ರೆಡಿ ಬುರ್ಜ್ ಖಲೀಫಾ ಟಾಪ್ಗೆ ಹೋಗೋಕ್ಕೆ. ಇದು ಎಂಟ್ರೆನ್ಸು. ಅಲ್ಲಿ ಹೋಗಿದ ತಕ್ಷಣ ಈ ಥರ ಇರುತ್ತೆ, ಲೈಕ್ ಸ್ಟಾರ್ಟಿಂಗಿಂದ ಹೆಂಗೆ ಕನ್ಸ್ಟ್ರಕ್ಟ್ ಮಾಡಿದ್ರು, ಹೇಗಿತ್ತು ಆ ಥರ ಎಲ್ಲ ತೋರಿಸ್ಕೊಂಡು ಹೋಗ್ತಾರೆ. ನಾನು ಫುಲ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಇದು ವ್ಯೂ ಬಂದು ಲಿಫ್ಟ್ ಒಳಗಡೆ, ಲೈಕ್ ಬುರ್ಜ್ ಖಲೀಫಾ ಗ್ರೌಂಡ್ ಫ್ಲೋರಿಂದ 124th ಫ್ಲೋರ್ ತನಕ ಈ ಲಿಫ್ಟಲ್ಲಿ ಹೋಗಬೇಕು. ಸೊ ಇಟ್ ಜಸ್ಟ್ ಟುಕ್ 60 seconds, ಅಂದರೆ 1 minute ಅಷ್ಟೇ. ಇದು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಈ ವ್ಯೂ ಎಲ್ಲ ಬಂದು ನಮಗೆ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂದರೆ, ನಮಗೆ ಅದು ಟ್ರಾನ್ಸ್ಪರೆಂಟ್ ಹಾಕಿದ್ದಾರೆ ಗ್ಲಾಸ್ ಅಂತ ಅನಿಸುತ್ತೆ, ಬಟ್ ಇಟ್ಸ್ ನಾಟ್. ಅದು ಒಂದು 7D ಎಫೆಕ್ಟ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಎಲ್ಲರೂ ಎಂಜಾಯ್ ಮಾಡಿದ್ರು. ಸೊ 60 secondsಲ್ಲಿ ಅಷ್ಟು ಹೈಟ್ಗೆ ಹೋಗಿ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಇವಾಗ ಹಂಗೆ ಹೋಗ್ತಾ ಇದ್ದೀರಿ ನೋಡಿ, ಅದು ಸ್ಪೀಡ್ ಇದೆ ಅಂತಲೂ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಇದು 124th ಫ್ಲೋರಲ್ಲಿ ನಿಂತ್ಕೊಂಡು ವ್ಯೂ ಹೀಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಆ ಲೈಟ್ಸ್ ಆಗಲಿ, ಆ ಜಾಗ ಆಗಲಿ, ತುಂಬ ಎಂಜಾಯ್ ಮಾಡಿದ್ರಿ. ಮಾಲಿಂದ ಬರ್ತಾ ಈ ಐಟಮ್ಸ್ ತಗೊಬಂದ್ರಿ. ಸೊ ನಮ್ಮ ಅಕ್ಕ ಫೋನ್ ತಗೊಂಡ್ಲು, ಸ್ಯಾಮ್ಸಂಗ್, ಅದು ಯಾವುದಂತ ಗೊತ್ತಿಲ್ಲ, ಬಟ್ ಅವಳು ತಗೊಂಡ್ಲದು. ಸೊ ಇದಾದಮೇಲೆ ಡಿನ್ನರ್ ಮುಗಿಸಿ ಬೆಡ್ ಟೈಮ್.